ಇಲ್ಲಿ ಮುಂದೆ ಆಕರ್ಷಕ ವಿಗ್ರಹ ಕೂಡ ಒಂದು ನಿರ್ಮಿಸಿದ್ದಾರೆ. ಇದಾದ ಮೇಲೆ ನಾವು ಅನ್ಕೊಂಡ್ವಿ ಇದು ನಮ್ಮ ಫೈನಲ್ ಸ್ಟೇಜ್ ಮುಗೀತು, ಇದೊಂದು ಕಾಲಮ್ ದಾಟ್ಬಿಟ್ರೆ ದರ್ಶನ ಆಗುತ್ತೆ ಅಂತ. ಆದರೆ ನಮಗೆ ಒಳಗೆ ಹೋದ್ಮೇಲೆ ರಿಯಲೈಸ್ ಆಯಿತು ಇನ್ನೂ 3 ಕಾಲಮ್ ಇದೆ ಅಂತ. ಇದೆಲ್ಲ ಮುಗಿಸಿ ಗರ್ಭಗುಡಿಗೆ ನಾವು ಪಾದವನ್ನು ಇಡುವ ಒಂದು ಅವಕಾಶ ಕಡೆದಾಗಿ ಸಿಕ್ಕಿತು. ಇದಾದ ಮೇಲೆ ನಾವು ಇಲ್ಲಿಗೆ ನಮ್ಮ ಪಾದಯಾತ್ರೆ ಕ್ಯೂ ಯಾತ್ರೆ ಮುಗೀತು ಅಂತ ನಾವು ತಿಳ್ಕೊಂಡ್ವಿ. ಆದರೆ ಒಳಗಡೆ ಹೋಗಿ ಮತ್ತೆ ಮುಖ್ಯ ಗರ್ಭಗುಡಿಗೆ ಹೋಗಲು ಮತ್ತೆ ಹೆಚ್ಚಿನ ಕ್ಯೂ ಇದೆ ಅಂತ ಗೊತ್ತಾಯಿತು. ಅದಾದ ಮೇಲೆ ಮುಖ್ಯ ಗರ್ಭಗುಡಿಗೆ ಹೋಗುವ ಸಮಯ ಬಂದೇ ಬಿಟ್ಟಿತು. ಇಲ್ಲಿ ಕೂಡ ತುಂಬ ರಶ್ ಇರೋದ್ರಿಂದ ದೇವ್ರ ದರ್ಶನ ಮಾಡಲು ತುಂಬ ಕಷ್ಟವಾಗಿತ್ತು. ಹಾಗೆಯೇ ಇಲ್ಲಿ ಮೊಬೈಲ್ ಬಳಕೆಯೂ ಕೂಡ ನಿಷೇಧಿಸಲಾಗಿತ್ತು. ಅಷ್ಟಾಗಿಯೂ ನಾನು ಸವದತ್ತಿ ಯಲ್ಲಮ್ಮನ ದರ್ಶನವನ್ನು ನಿಮಗೆ ಮಾಡಿಸಿಬಿಟ್ಟೆ. ಹೆಚ್ಚು ಬೇಯುವ ಕಾರಣ ನಾನು ವಿಡಿಯೋನ ನಿಲ್ಲಿಸಬೇಕಾಗಿ ಬಂತು. ತಾಯಿ ಯಲ್ಲಮ್ಮನ ದರ್ಶನ ಮಾಡಿಕೊಂಡು ಹೊರಬರುವ ದಾರಿಯಿಂದ ಹೊರಬಂದು ಅಲ್ಲಿ ತೆಗೆದುಕೊಳ್ಳಬೇಕಾದ ಪ್ರಸಾದವನ್ನು ಎಲ್ಲ ಕಟ್ಟಿಸಿಕೊಂಡು ಮತ್ತೆ ನಾವು ನಮ್ಮ ಪಾರ್ಕಿಂಗ್ ಪ್ಲೇಸ್ಗೆ ಮರಳಿ ಗಾಡಿ ಹತ್ತಿರ ಬಂದು ಕಡೆಯದಾಗಿ ಒಂದು 360